ವೀಕ್ಷಕರೇ ನಮಸ್ಕಾರ. ಜಿತ್ ಮೀಡಿಯಾ ನೆಟ್ವರ್ಕ್ನ ಇಂಟ್ರೆಸ್ಟಿಂಗ್ ವಿಡಿಯೋನ ನೋಡೋದಕ್ಕೆ ನಿಮ್ಗೆಲ್ಲ ಆತ್ಮೀಯವಾದ ಸ್ವಾಗತ. ಮುಂಜಾನೆ ಎದ್ದ ತಕ್ಷಣ ಈ ಕೆಲಸ ಮಾಡಿದ್ರೆ ಇಡೀ ದಿನ ಚೆನ್ನಾಗಿರುತ್ತೆ ಮತ್ತು ನೀವು ಮಾಡಿದ ಕೆಲಸಗಳಲ್ಲಿ ಯಶಸ್ಸು ಖಂಡಿತ ಸಿಗುತ್ತೆ ಅನ್ನೋ ಕುತೂಹಲಕಾರಿ ವಿಷಯವನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಆಚಾರ್ಯ ಚಾಣಕ್ಯರ ಪ್ರಕಾರ ಮುಂಜಾನೆ ಎದ್ದ ತಕ್ಷಣ ಒಳ್ಳೆ ಕೆಲಸಗಳನ್ನ ಮಾಡಿದ್ರೆ ದಿನಪೂರ್ತಿ ಒಳ್ಳೆ ಸಮಾಚಾರಗಳೇ ಹುಡುಕೊಂಡು ಬರುತ್ತವೆ. ಮೊದಲಿಗೆ ಮುಂಜಾನೆ ಎದ್ದ ತಕ್ಷಣ ಎರಡೂ ಕೈಗಳನ್ನ ಜೋಡಿಸಿ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೋಬೇಕು. ಈ ದಿನ ಚೆನ್ನಾಗಿರ್ಲಿ ಅಂತ ಇಷ್ಟ ದೇವರಲ್ಲಿ ಪ್ರಾರ್ಥಿಸೋದ್ರಿಂದ ದಿನದ ಆರಂಭವು ಸಕಾರಾತ್ಮಕ ಶಕ್ತಿಯಿಂದ ಶುರುವಾಗುತ್ತೆ. ನಮ್ಮ ಸಂಪ್ರದಾಯದ ಪ್ರಕಾರ ಎದ್ದ ತಕ್ಷಣ ದೇವರನ್ನ ನೆನೆದು ನಂತರ ಭೂಮಿ ತಾಯಿಗೆ ನಮಸ್ಕರಿಸಿ ದಿನವನ್ನ ಶುರು ಮಾಡಬೇಕು. ಯಾಕೆ ಅಂದ್ರೆ ಭೂಮಿ ತಾಯಿಯು ನಮ್ಮನ್ನೆಲ್ಲ ಹೊತ್ತಿರೋ ಸಹನಾಮಯಿ. ಈ ಭೂಮಿ ತಾಯಿಗೆ ಇರೋ ಸಹನೆ ನಮಗೂ ಕೂಡ ಬರಬೇಕು. ಹಾಗೇನೆ ನಾವು ಈ ದಿನವನ್ನ ಖುಷಿಯಿಂದ ಶುರು ಮಾಡಿ ಸಹನೆಯಿಂದ ಕಳಿಬೇಕು ಅನ್ನೋ ಕಾರಣದಿಂದಾಗಿ ಭೂಮಿ ತಾಯಿಯನ್ನ ನೆನೆಬೇಕು. ಅದೇ ರೀತಿ ಬೆಳಗ್ಗೆ ಎದ್ದ ತಕ್ಷಣ ಸೌಮ್ಯ ಸ್ವಭಾವದ ದೇವರ ದರ್ಶನವನ್ನ ಮಾಡಿದ ನಂತರ ಭೂಮಿ ತಾಯಿಗೆ ನಮಸ್ಕರಿಸಿ ನಂತರ ನೆಲದ ಮೇಲೆ ಕಾಲಿಡಬೇಕು. ಇನ್ನು ಭೂಮಿ ತಾಯಿಯನ್ನ ಮುಟ್ಟಿ ನಮಸ್ಕರಿಸುವಾಗ ಈ ಒಂದು ಮಂತ್ರವನ್ನ ಜಪಿಸೋದ್ರಿಂದ ನಮ್ಗೆ ಆ ದಿನವೂ ಬಹಳ ಲಾಭದಾಯಕವಾಗಿರುತ್ತೆ. ಜೊತೆಗೆ ನೀವು ಅನ್ಕೊಂಡ ಕೆಲಸಗಳು ಸುಸೂತ್ರವಾಗಿ ನೆರವೇರಿ ಇಡೀ ದಿನ ನಿಮಗೆ ಲಾಭದಾಯಕವಾಗಿರುತ್ತೆ ಅನ್ನೋ ನಂಬಿಕೆ ಇದೆ. ಹಾಗಾದ್ರೆ ಜ್ಯೋತಿಷ ಶಾಸ್ತ್ರವು ತಿಳಿಸುವ ಹಾಗೆ ಭೂಮಿ ತಾಯಿಗೆ ನಮಸ್ಕರಿಸೋ ಸಂದರ್ಭದಲ್ಲಿ ಪಠಿಸಬೇಕಾಗಿರೋ ಆ ಮಂತ್ರ ಯಾವುದು? ಈ ಮಂತ್ರವನ್ನ ಎಷ್ಟು ಬಾರಿ ಜಪಿಸಬೇಕು ಮತ್ತು ಹೇಗೆ ಜಪಿಸಬೇಕು ಅನ್ನೋದನ್ನ ನೋಡೋಣ. ಒಂದ್ ವೇಳೆ ನಿಮ್ಗೆ ಆರ್ಥಿಕ ಸಮಸ್ಯೆ ಇದ್ರೆ ನಿಮ್ಮ ಮನದಲ್ಲಿರೋ ಕೋರಿಕೆಯನ್ನ ಸಕಾರಾತ್ಮಕವಾಗಿ ಹೇಳ್ಕೋಬೇಕು. ಈ ದಿನ ನನ್ಗೆ ಅಗತ್ಯವಿರುವಷ್ಟು ಧನಪ್ರಾಪ್ತಿಯಾಗುತ್ತೆ ಅಂತ ಆಲೋಚನೆ ಮಾಡ್ತಾ ಈ ಮಂತ್ರವನ್ನ ಪ್ರತಿದಿನ 11 ಬಾರಿ ಜಪಿಸಿದ್ರೆ ನಿಮ್ಮ ಕೋರಿಕೆಗಳು ಬೇಗನೆ ನೆರವೇರುತ್ತವೆ ಅಂತ ಮಂತ್ರಶಾಸ್ತ್ರದಲ್ಲಿ ಹೇಳಲಾಗಿದೆ. ಈ ಮಂತ್ರವನ್ನ ಪಠಿಸುವಾಗ ಭಕ್ತಿ, ಶ್ರದ್ಧೆ ಮತ್ತು ವಿಶ್ವಾಸ ಇರಬೇಕಾಗುತ್ತೆ. ಆ ಮಂತ್ರ ಯಾವುದು ಅಂದ್ರೆ ಓಂ ಕಪಾಲಿ ಕುಂಡಲಿ ಭೀಮೋ ಭೈರವೋ ಭೀಮ ವಿಕ್ರಮ ವ್ಯಪಾಲೋ ವೇತಿ ಕವಚಿ ಸೂಲಿ ಸುರಹ ಶಿವಪ್ರಿಯ ಮಮ ರಕ್ಷಾ ರಕ್ಷಾ. ಈ ಮಂತ್ರವನ್ನ ಒಂದು ಕಾಗದದಲ್ಲಿ ಬರೆದಿಟ್ಕೊಳ್ಳಿ. ಬೆಳಗ್ಗೆ ಎದ್ದಾಗ ಭೂಮಿ ಮೇಲೆ ಕೂತ್ಕೊಂಡು ಅಂದ್ರೆ ನೆಲದ ಮೇಲೆ ಕೂತ್ಕೊಂಡು ಈ ಮಂತ್ರವನ್ನ ಪಠಿಸಬೇಕು. ಎರಡೂ ಕೈಗಳಿಂದ ಭೂಮಿಗೆ ನಮಸ್ಕರಿಸಿ ಯಾರ ಮುಖವೂ ನೋಡದೆ ಶಿವನನ್ನ ನೆನೆಯುತ್ತಾ ನಿಮ್ಮ ಕೈಯನ್ನ ಕಣ್ಣಿಗೆ ಒತ್ಕೊಂಡು ಈ ಮಂತ್ರವನ್ನ ಹೇಳಬೇಕು. ಆದ್ರೆ ಈ ಮಂತ್ರ ಪಠಿಸುವಾಗ ಮೊಟ್ಟೆ, ಮಾಂಸ ತಿಂದಿರಬಾರ್ದು ಮತ್ತು ಹೆಣ್ಣು ಮಕ್ಕಳು ಮುಟ್ಟಾದ ಸಂದರ್ಭದಲ್ಲಿ ಈ ಮಂತ್ರವನ್ನ ಪಠಿಸಬಾರದು. ಈ ಮಂತ್ರ ಪಠಣೆಯಿಂದ ಅದೃಷ್ಟ ನಿಮ್ಮದಾಗತ್ತೆ, ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತವೆ. ಆದ್ರೆ ನೆನಪಿರ್ಲಿ, ಮಂತ್ರ ಪಠಿಸುವಾಗ ಉಚ್ಚಾರಣೆ ಸರಿಯಾಗಿರ್ಬೇಕು. ತಪ್ಪಾಗಿ ಉಚ್ಚರಿಸಿದ್ರೆ ಅದೃಷ್ಟದ ಬದಲಿಗೆ ದುರಾದೃಷ್ಟ ಎದುರಾಗಬಹುದು. ಈ ಒಂದು ಮಂತ್ರವನ್ನ ಜಪಿಸಿದ್ರೆ ನಿಮ್ಮ ಆ ದಿನದ ಕೆಲಸಗಳೆಲ್ಲ ಸುಸೂತ್ರವಾಗಿ ನಡೆದು ನಿಮ್ಮ ದಿನವೂ ಲಾಭದಾಯಕವಾಗಿರುತ್ತೆ. ಈ ಮಂತ್ರವನ್ನ ಪ್ರತಿದಿನ 1 ಬಾರಿ ಅಥವಾ 3 ಬಾರಿ ಕೂಡ ಪಠಿಸಬಹುದು. ಬೆಳಗ್ಗೆ ಈ ಮಂತ್ರವನ್ನ ಪಠಿಸಿದ ನಂತರ ನಿಮ್ಮ ಮುಂದಿನ ಕೆಲಸ ಕಾರ್ಯಗಳನ್ನ ನೀವು ಶುರು ಮಾಡ್ಕೊಳ್ಬಹುದು. ಇನ್ನು ಪ್ರತಿದಿನ ಮುಂಜಾನೆ ಬೇಗ ಏಳ್ಬೇಕು. ಎದ್ದು ದಿನನಿತ್ಯದ ಕೆಲಸಗಳನ್ನ ಮುಗಿಸ್ಕೊಂಡು ಸ್ನಾನ ಮಾಡಿ ನಂತರ ಮನೆಯನ್ನ ಸ್ವಚ್ಛಗೊಳಿಸಬೇಕು ಹಾಗೂ ಅಂಗಳವನ್ನ ಸಾರಿಸಿ ರಂಗೋಲಿಯನ್ನ ಹಾಕಬೇಕು. ಮನೆಯ ಮುಂದೆ ರಂಗೋಲಿ ಹಾಕೋದ್ರಿಂದ ಲಕ್ಷ್ಮೀದೇವಿ ತುಂಬಾ ಸಂತಸದಿಂದ ಮನೆಯ ಒಳಗೆ ಆಗಮಿಸ್ತಾರೆ. ರಂಗೋಲಿಯ ತರತರದ ಬಣ್ಣಗಳಂತೆ ನಿಮ್ಮ ಜೀವನವೂ ಕೂಡ ತುಂಬಾ ಬಣ್ಣಮಯವಾಗಿರುತ್ತೆ, ಆನಂದಮಯವಾಗಿರುತ್ತೆ. ಇನ್ನು ಪ್ರತಿದಿನ ಹೊಸ್ತಿಲು ಪೂಜೆ ಮಾಡಬೇಕು ಮತ್ತು ಬಾಗಿಲಿಗೆ ಮಾವಿನ ತೋರಣಗಳನ್ನ ಕಟ್ಟಬೇಕು. ನಂತರ ಒಂದು ತಾಮ್ರದ ತಂಬಿಗೆಯಲ್ಲಿ ನೀರಿನ ಜೊತೆ ತುಳಸಿ ಎಲೆಗಳನ್ನ ಹಾಕಿ ಆ ನೀರನ್ನ ಮನೆಯ ಎಲ್ಲಾ ಜಾಗಕ್ಕೂ ಸಿಂಪಡಿಸಬೇಕು. ಇದರಿಂದ ಮನೆಯಲ್ಲಿರೋ ನಕಾರಾತ್ಮಕ ಶಕ್ತಿಗಳು ಹೊರಹೋಗುತ್ತವೆ, ತುಂಬಾ ಒಳ್ಳೆಯದಾಗುತ್ತೆ. ಮನೆಯ ಸದಸ್ಯರಲ್ಲಿ ಸಕಾರಾತ್ಮಕ ಭಾವನೆಗಳು ತುಂಬುತ್ತವೆ. ಇನ್ನು ಲಕ್ಷ್ಮೀದೇವಿ ಸ್ವರೂಪವಾಗಿರೋ ತುಳಸಿ ಗಿಡಕ್ಕೆ ಪ್ರತಿದಿನ ಬೆಳಗ್ಗೆ ನೀರನ್ನ ಹಾಕಬೇಕು. ಇದರಿಂದ ಪುಣ್ಯ ಪ್ರಾಪ್ತಿಯಾಗುತ್ತೆ. ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂಬ ಮಂತ್ರವನ್ನ ಜಪಿಸ್ತಾ ತುಳಸಿ ಗಿಡಕ್ಕೆ ಪ್ರತಿದಿನ ನೀರನ್ನ ಹಾಕಬೇಕು. ಮಂತ್ರ ಜಪಿಸಿದ ನಂತರ ಮನೆಯಲ್ಲಿ ದೀಪಗಳನ್ನ ಬೆಳಗಿಸಬೇಕು. ಇದರಿಂದ ಸಕಾರಾತ್ಮಕ ಶಕ್ತಿ ಮನೆಯಲ್ಲಿ ಹೆಚ್ಚಾಗುತ್ತೆ.
ಪ್ರತಿದಿನ ಬೆಳಗ್ಗೆ ದೇವರಿಗೆ ಮಂಗಳಾರತಿ ಮಾಡಬೇಕು. ಮನೆಯ ಮೊದಲ ತುತ್ತು ಆಕಳಿಗೆ. ಸಾಮಾನ್ಯವಾಗಿ ಮನೆಯ ಆಕಳಿಗೆ ನಿನ್ನೆಯ ಆಹಾರದಲ್ಲಿ ಉಳಿದದ್ದನ್ನ ಕೊಡ್ತೀವಿ. ಇದು ತಪ್ಪು. ಮನೆಯ ದಿನದ ಬೆಳಗ್ಗಿನ ಮೊದಲ ತಾಜಾ ಆಹಾರವನ್ನ ಆಕಳಿಗೆ ಕೊಡಬೇಕು. ಗೋಮಾತೆಯ ದೇಹದಲ್ಲಿ ಮುಕ್ಕೋಟಿ ದೇವರುಗಳು ನೆಲೆಸಿರ್ತಾರೆ ಅನ್ನೋ ಮಾತಿದೆ. ಹೀಗಾಗಿ ಗೋಮಾತೆಯನ್ನೇ ನೀವು ಸಂತೋಷಪಡಿಸಿದ್ರೆ ಮುಕ್ಕೋಟಿ ದೇವರುಗಳ ಆಶೀರ್ವಾದ ನಿಮಗೆ ಸಿಗುತ್ತೆ. ಹಾಗೆ ಇದರಿಂದಾಗಿ ಜೀವನದಲ್ಲಿ ಸಾಕಷ್ಟು ಅದೃಷ್ಟಕರ ಘಟನೆಗಳು ನಡೆಯುತ್ತವೆ. ಸಕ್ಕರೆ ಹಾಗೂ ಮೊಸರನ್ನ ತಿನ್ನೋದು. ನೀವು ಬೆಳಗ್ಗೆ ಬೇಗ ಎದ್ದು ಯಾವುದಾದ್ರೂ ಮುಖ್ಯ ಕೆಲಸಕ್ಕೆ ಹೊರಗಡೆ ಹೊರಟ್ರೆ ಮೊದಲು ಮೊಸರು ಹಾಗೂ ಸಕ್ಕರೆಯನ್ನ ತಿಂದು ಹೊರಡೋದು ಉತ್ತಮ. ಹೀಗೆ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿ ಸಕಾರಾತ್ಮಕ ಶಕ್ತಿ ಸಂಚಾರವಾಗುತ್ತೆ. ಇದರಿಂದಾಗಿ ನೀವು ಮಾಡೋ ಎಲ್ಲಾ ಕೆಲಸಗಳು ಕೂಡ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತವೆ. ನಿಮ್ಮ ಜೀವನದಲ್ಲಿ ನೀವು ಸಕಾರಾತ್ಮಕ ಬದಲಾವಣೆಗಳನ್ನ ಕಾಣೋದ್ರ ಜೊತೆಗೆ ಆರ್ಥಿಕವಾಗಿ ಕೂಡ ಸಬಲರಾಗ್ತೀರಿ. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ನೀವು ಆ ದಿನ ಪೂರ್ಣಗೊಳಿಸಬೇಕಾದ ಕಾರ್ಯಗಳ ಬಗ್ಗೆ ಮೊದಲು ಯೋಚಿಸಬೇಕು. ಇದು ನಿಮ್ಗೆ ನೀವು ಮಾಡಬೇಕಾದ ಪ್ರಮುಖ ಕಾರ್ಯಗಳನ್ನ ಪೂರ್ಣಗೊಳಿಸೋ ಸಾಮರ್ಥ್ಯವನ್ನ ನೀಡುತ್ತೆ. ಪ್ರತಿ ವ್ಯಕ್ತಿಯ ಜೀವನದಲ್ಲೂ ಕಷ್ಟಗಳು, ನೋವುಗಳು ಇದ್ದೇ ಇರುತ್ತವೆ. ಆದ್ರೆ ಕೆಲವೊಬ್ರು ನಿದ್ದೆ ಮಾಡೋ ಮುನ್ನ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ನಿದ್ದೆ ಮಾಡ್ತಾರೆ. ಯಾವಾಗ ರಾತ್ರಿ ಇಡೀ ಇಂತಹ ಚಿಂತನೆಗಳಿಂದ ಮಲಗ್ತಾರೋ ಅದೇ ಚಿಂತೆಯಲ್ಲಿ ಮುಂಜಾನೆ ಎದ್ದೇಳ್ತಾರೆ. ಒಂದು ವೇಳೆ ಆ ಕೆಟ್ಟ ಯೋಚನೆಗಳಿಂದ ದಿನ ಶುರುವಾದ್ರೆ ಇವುಗಳ ಕಾರಣದಿಂದ ಉಳಿದ ಇಡೀ ದಿನ ಕೂಡ ಹಾಳಾಗಿ ಹೋಗುತ್ತೆ. ಹಾಗಾಗಿ ಈ ಒಂದು ಮಾತನ್ನ ಯಾವಾಗ್ಲೂ ಮರಿಬಾರದು. ಮುಂಜಾನೆ ಎದ್ದ ತಕ್ಷಣ ಪಾಸಿಟಿವ್ ಆಗಿ ಖುಷಿಯಾಗಿರ್ಬೇಕು. ನಕಾರಾತ್ಮಕ ವಿಷಯಗಳ ಬಗ್ಗೆ ಯೋಚನೆ ಮಾಡೋದು, ಮಾತಾಡೋದು ಮತ್ತು ನೋಡೋದನ್ನ ಮಾಡಬಾರ್ದು. ಎದ್ದ ತಕ್ಷಣ ಯಾರೊಂದಿಗೂ ಸಹ ವಾದ ವಿವಾದಗಳನ್ನ ಮಾಡಬಾರ್ದು ಮತ್ತು ಜಗಳವನ್ನ ಮಾಡಬಾರ್ದು. ಹಾಗೆ ಮುಂಜಾನೆ ಎದ್ದ ತಕ್ಷಣ ಯಾವುದೇ ಕಾರಣಕ್ಕೂ ಕೆಟ್ಟ ವಿಷಯಗಳಲ್ಲಿ ಭಾಗವಹಿಸಬೇಡಿ. ಮುಂಜಾನೆ ಸಮಯದಲ್ಲಿ ನೀವು ಎಷ್ಟು ಸಕಾರಾತ್ಮಕವಾಗಿ ಖುಷಿಯಾಗಿರ್ತೀರೋ ಅಷ್ಟು ನಿಮ್ಗೆ ಒಳಿತಾಗುತ್ತೆ. ಮುಂಜಾನೆ ಎದ್ದ ತಕ್ಷಣ ಸ್ನಾನ ಮಾಡೋ ತನಕ ಕೂಡ ಸಕಾರಾತ್ಮಕವಾಗಿ ಪಾಸಿಟಿವ್ ಆಗಿ ಇರಬೇಕು. ಯಾವುದೇ ರೀತಿಯ ದುಃಖಗಳು, ಕಷ್ಟಗಳ ಬಗ್ಗೆ ಯೋಚನೆ ಮಾಡಬಾರ್ದು. ಇದು ಬಹಳ ಕೆಟ್ಟ ಅಭ್ಯಾಸವಾಗಿರುತ್ತೆ. ಇನ್ನು ಮುಂಜಾನೆ ಎದ್ದ ತಕ್ಷಣ ನಿಮ್ಮ ಕಾಲನ್ನ ಕೆಳಗೆ ಇಡಬಾರ್ದು. ನಿಮ್ಮ ಮೂಗಿನ ಯಾವ ಹೊಳ್ಳೆಯಲ್ಲಿ ಉಸಿರಾಟ ವೇಗವಾಗಿದೆ ಅಂತ ನೋಡ್ಕೊಳ್ಳಿ. ಒಂದು ವೇಳೆ ಬಲಭಾಗದಲ್ಲಿ ಉಸಿರು ನಡೀತಿದ್ರೆ ಬಲಗಾಲನ್ನ ಇಡಬೇಕು ಮತ್ತು ಎಡಭಾಗದಲ್ಲಿ ಉಸಿರು ನಡೀತಿದ್ರೆ ಎಡಗಾಲು ಇಡಬೇಕು. ಈ ರೀತಿ ಮಾಡಿದ್ರೆ ನಿಮ್ಮಲ್ಲಿರೋ ನಕಾರಾತ್ಮಕ ಶಕ್ತಿ ದೂರವಾಗುತ್ತೆ. ನಿಮ್ಮ ಅಕ್ಕಪಕ್ಕದಲ್ಲಿರೋ ಕೆಟ್ಟ ಶಕ್ತಿಗಳು ದೂರವಾಗಿ ಧನಾತ್ಮಕ ಶಕ್ತಿ ಹತ್ತಿರವಾಗುತ್ತೆ. ವೀಕ್ಷಕರೇ, ನೋಡಿದ್ರಲ್ವಾ? ಮುಂಜಾನೆ ಎದ್ದ ತಕ್ಷಣ ಈ ಕೆಲಸ ಮಾಡಿದ್ರೆ ಇಡೀ ದಿನ ಚೆನ್ನಾಗಿರುತ್ತೆ ಮತ್ತು ನೀವು ಮಾಡಿದ ಕೆಲಸಗಳಲ್ಲಿ ಯಶಸ್ಸು ಖಂಡಿತ ಸಿಗುತ್ತೆ ಅನ್ನೋ ಕುತೂಹಲಕಾರಿ ಮಾಹಿತಿಯನ್ನ ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಸಂಬಂಧಿಕರು ಮತ್ತು ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಬಟನ್ ಪ್ರೆಸ್ ಮಾಡಿ, ಹಾಗೆ ಜಾಯಿನ್ ಬಟನ್ ಕ್ಲಿಕ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಶ್ರೀನಿವಾಸ ಆಯುರಾರೋಗ್ಯ ಐಶ್ವರ್ಯ ನೀಡಿ ಕರುಣಿಸಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.